ದಾವಣಗೆರೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಅಂಬೇಡ್ಕರ್ ಜಯಂತಿಯನ್ನ ಆಚರಿಸಿದ್ರು. ಅಂಬೇಡ್ಕರ್ ಫೋಟೋಗೆ ಮಾಲಾರ್ಪಣೆ ಮಾಡುವ ಮೂಲಕ ಅಂಬೇಡ್ಕರ್ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಗಾಯತ್ರಿ ಸಿದ್ದೇಶ್ವರ್ ಜಗಳೂರು ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಬಹಿರಂಗ ಪ್ರಚಾರ ಮಾಡಿದ್ರು. ಚಟ್ನಿಹಳ್ಳಿ ಗ್ರಾಮದಲ್ಲಿ ಅದ್ದೂರಿ ಪ್ರಚಾರ ನಡೆಸಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಗಾಯತ್ರಿ ಸಿದ್ದೇಶ್ವರ್, ನಿಮ್ಮ ಒಂದು ಓಟು ವಿಶ್ವ ನಾಯಕನನ್ನ ಆಯ್ಕೆ ಮಾಡುವಷ್ಟು ಪವರ್ಫುಲ್ ಆಗಿದೆ. ಅಂತಹ ನಾಯಕತ್ವಕ್ಕೆ ನೀವು ಎಲ್ಲ ಹೆಮ್ಮೆ ಪಡಬೇಕು ಅಂದ್ರು. ಈ ಬಾರಿ ನಾನು ಆಯ್ಕೆಯಾದ್ರೆ ಜಗಳೂರು ತಾಲೂಕಿನ ನೀರಿನ ಬರವನ್ನ ನೀಗಿಸ್ತೀನಿ ಅಂತ ಭರವಸೆ ನೀಡಿದ್ರು. ನಾಯಕತ್ವವನ್ನು ಉಳಿಸಿ ಅಂತ ಕೇಳಲಿಕ್ಕಾಗಿ ಬಂದಿದ್ದೀವಿ. ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನ ನಾಯಕರಾದ ಮೋದಿಜಿ ಅವರಿಗೆ ಕೊಡಬೇಕಾಗುತ್ತೆ. ಯಾಕೆಂದ್ರೆ ತಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೋಬಹುದು, ನಾನು ನನ್ನ ಒಂದು ಓಟಿನಿಂದ ಒಳ್ಳೆ ನಾಯಕನ ಆರಿಸಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ತಾವೆಲ್ಲ ಇಚ್ಛೆ ಪಡ್ತೀರಿ. ನಾನಿಲ್ಲಿ ಇನ್ನೂ ಸ್ಟಾರ್ಟಿಂಗಲ್ಲಿ ಹೇಳ್ತಾ ವೇದಿಕೆ ಮೇಲಿರೋ ಎಲ್ಲ ಅಣ್ಣಂದಿರಿಗೂ ನಮಸ್ಕಾರ ಹೇಳಲಿಲ್ಲ. ಮತ್ತೆಲ್ಲ ಅಣ್ಣಂದಿರಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಕಾರ್ಯಕರ್ತರಿಗೆ ಹಾಗೂ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕರಿಸಿ ನಾನು ಒಂದೆರಡು ಮಾತು ಹೇಳ್ತಾ ಇದ್ದೀನಿ. ಇಲ್ಲಿ ನೀರಿನ ಸಮಸ್ಯೆ ಇದೆ. ನೀರಿನ ಸಮಸ್ಯೆ ತಮಗೆಲ್ಲ ತಿಳಿದಿರೋಂಥ ಭಾರಿ ಕುಡಿಯೋಕ್ಕೂ ಸಹ ಕಷ್ಟ ಇದೆ. ರಾಮಣ್ಣ ಹೊಡೆದಾಡ್ತಿದ್ದಿದ್ದೆ ಅದೊಂದಕ್ಕೆ. ಎಲ್ಲ ಭದ್ರ ಇದಕ್ಕೆ ಹೋದ ತಕ್ಷಣ ನನಗೆ ಒಂದು ಸ್ವಲ್ಪ ಕುಡಿಯೋಕ್ಕೆ ನೀರು ಕೊಡಿ, ನಮಗೆ ಸ್ವಲ್ಪ ಬಿಟ್ಕೊಡ್ರಿ ಸಾಕು ಅನ್ನೋರು. ಅಲ್ಲಿ ಉದ್ದಾಡ್ತಿದ್ದಿದ್ದೆ ಅದಕ್ಕೆ ಸಿದ್ದೇಶ್ವರನವರಿಗೂ ಅವರಿಗೂ ಅದೇ ನನಗೆ ನೀರು ಬೇಕು, ನನಗೆ ನೀರು ಬೇಕು. ಅವರು ಹೊಡೆದಾಡಿದ್ದಕ್ಕೂ ನೀರು ತರಲಿಕ್ಕೆ ಅವರು ಆದಷ್ಟು ಶ್ರಮ ಪಟ್ಟಿದ್ದಾರೆ. ನಾನು ಹೇಳಲಿಕ್ಕೆ ಅವರಂಥ ನಾಯಕರು ತಮಗೆ ಬೇಕು. ರಾಜಣ್ಣನಂಥವ್ರು ಮತ್ತು ರಾಮಣ್ಣನಂಥವ್ರು ಇದ್ದರೆ ತಮ್ಮಗಳಿಗೆ ಏನೇ ಆದರೂ ಯಾವ ಕಷ್ಟದಲ್ಲಾದರೂ ಕಷ್ಟನೆಲ್ಲ ನಿರ್ವಹಿಸ್ತಾರೆ ಅಂತ ಹೇಳಿ ಇಚ್ಛೆ ಪಡ್ತೀನಿ. ಮತ್ತು ಇಲ್ಲಿ ಒಂದು ಕೇಂದ್ರದ ಸರೋವರ ಯೋಜನೆ ಅಂತದ್ದು ಒಂದು ಯೋಜನೆ ಮಾಡಿದ್ದಾರೆ. ಆ ಯೋಜನೆ ಅಡಿಯಲ್ಲಿ ನಾನು ತಮ್ಮೆಲ್ಲರಿಗೂ ನೀರಿನ ಸಮಸ್ಯೆ ಬರದ ರೀತಿ ಅದನ್ನು ಮಾಡಿಸಿದ್ರೆ ನೀರಿನ ಸಮಸ್ಯೆ ಇರಲ್ಲ. ಅದಕ್ಕೆ ನಾನು ಹೊತ್ತು ಕೊಟ್ಟು ಅದನ್ನು ತರಲಿಕ್ಕೆ ನಾನು ಸಂಕಲ್ಪ ಮಾಡ್ತೀನಿ ಅಂತೇಳಿ ತಮ್ಮಲ್ಲಿ ಹೇಳ್ಕೊಳ್ತಿದ್ದೀನಿ. ಇನ್ನೊಂದು ಟೆಕ್ಸ್ಟೈಲು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.